ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ಫೆಬ್ರವರಿ 2026 ಒಂದನೇ ತಾರೀಕಿನಿಂದ ಒಂದು ವಾರ ಭವಿಷ್ಯವನ್ನು ನಾವು ನೋಡೋದಕ್ಕಿಂತ ಮುಂಚೆ ಕೆಲವು ವಿಷಯಗಳನ್ನು ಹೇಳಬೇಕು. ತುಂಬಾ ಜನ ಹೇಳ್ತಾರೆ, ಸರ್ ನೀವು ಯಾವಾಗಲೂ ಒಂದೇ ತರ ಇಂಟ್ರಡಕ್ಷನ್ ಹೇಳ್ತೀರಾ ಅಂತ ಹೇಳಿ. ನೋಡಿ, ಜ್ಯೋತಿಷದ ಬಗ್ಗೆ ಬಹಳ ಕನ್ಫ್ಯೂಷನ್ಸ್ ಜನಗಳಿಗಿದೆ. ಏನಾಗುತ್ತೆ ಅಂತಂದ್ರೆ ಮೋಸ ಹೋಗ್ತಾ ಇದ್ದಾರೆ, ದುಡ್ಡು ಕಳ್ಕೊಳ್ತಾ ಇದ್ದಾರೆ, ತಪ್ಪು ತಪ್ಪು ಭವಿಷ್ಯವಾಣಿಗಳನ್ನ ಪಡಿತಿದ್ದಾರೆ. ಹಾಗೆ ನಾನು ಏನ್ ಹೇಳ್ತೀನಿ ಅಂದ್ರೆ, ಜ್ಯೋತಿಷ್ಯ ಟೆಕ್ನಿಕಲ್ ಆಗಿ ಹೇಗೆ ಕೆಲಸ ಮಾಡುತ್ತೆ ಅಂತ ನಾವು ತಿಳ್ಕೊಬೇಕು. ಕೆಲವ್ರು ಹೇಳ್ತಾರೆ, ಸರ್ ನೀವು ಜ್ಯೋತಿಷ್ರಲ್ವಾ, ಯಾವಾಗ ಸಾಯ್ತಾರ ಅಂತ ಗೊತ್ತಾಗತ್ತಾ, ಲಾಟ್ರಿ ನಂಬರ್ ನಿಮಗೆ ಗೊತ್ತಾಗತ್ತಾ, ಎಲೆಕ್ಷನ್ ಯಾರು ಗೆಲ್ತಾರೆ ಅಂತ ಗೊತ್ತಾಗತ್ತ ಅಂತ ಹೇಳ್ತಿರ್ತಾರೆ. ಜ್ಯೋತಿಷ ಅದನ್ನ ಎಲ್ಲ ಗೊತ್ತಾಗತ್ತೆ ಅನ್ಕೊಂಡಿರ್ತಾರೆ. ಇದು ಹೇಗಿದೆ ಅಂತಂದ್ರೆ, ಡಾಕ್ಟರ್ ಆದವನಿಗೆ ಕಾಯಿಲೆನೆ ಬರಬಾರ್ದು ಅನ್ನೋ ತರ ಇರುತ್ತೆ. ಯಾವುದೇ ವ್ಯಕ್ತಿ ಕರ್ಮದಿಂದ ದೂರ ಹೋಗಕ್ ಸಾಧ್ಯ ಇಲ್ಲ, ಒಂದು. ಮತ್ತೆ ಭವಿಷ್ಯವಾಣಿಗಳನ್ನ ಯಾವುದೇ ವ್ಯಕ್ತಿ ಆಗ್ಲಿ, ಜ್ಯೋತಿಷ್ಯಕ್ಕೊಂದು ಲಿಮಿಟೇಷನ್ ಇದೆ. ಲಾಟ್ರಿ ನಂಬರ್ಗಳು, ಯಾಕೆಂದ್ರೆ ಬೃಹತ್ ಪರಾಶರ ಹೋರಾಶಾಸ್ತ್ರ ಆಗಿರ್ಬೋದು, ಯಾವುದೇ ಗ್ರಂಥವನ್ನು ತೆಗೆದುಕೊಂಡ್ರೆ ಕರ್ಮಕ್ಕೆ ಅನುಸಾರವಾಗಿ ನಡೆಯೋ ಘಟನೆಗಳನ್ನ, ಮೇನ್ ಪಾಯಿಂಟ್ಸ್ಗಳನ್ನ, ಜೀವನದಲ್ಲಿ ನಡೆಯೋ ಘಟನೆಗಳನ್ನ, ಮೇನ್ ಇವೆಂಟ್ಸ್ ನಾವು ಫೈಂಡ್ ಔಟ್ ಮಾಡ್ಬೋದು. ಬಿಟ್ರೆ ಹಲವಾರು ವಿಚಾರಗಳಲ್ಲಿ ನಾಳೆ ಏನ್ ನಡುತ್ತೆ, ಈ ಕ್ಷಣಕ್ಕೆ ಏನ್ ನಡೀತೆ, ಈ ತರ ಚಿಕ್ಕ ಚಿಕ್ಕ ವಿಷಯಗಳನ್ನ ಜ್ಯೋತಿಷ್ಯದಲ್ಲಿ ನಾವು ತಿಳ್ಕೊಳಕ್ ಆಗಲ್ಲ ಅಂತಲ್ಲ, ತಿಳ್ಕೊಳಕ್ ಬೇಕಾಗಿರುವಂತಹ ಅದರಲ್ಲಿ ರಿಸರ್ಚ್ಗಳಾಗ್ಲಿ ಇನ್ನೊಂದಾಗ್ಲಿ ಇಲ್ಲ. ಯಾವುದೇ ಗೌರ್ಮೆಂಟ್ ಇಂದ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಯಾವುದೇ ಇದಕ್ಕೆ ಸಹಾಯ ಇಲ್ಲ. ಎಷ್ಟೋ ಜನ ದೊಡ್ಡ ದೊಡ್ಡ ಜ್ಯೋತಿಷರುಗಳು, KN ರಾವ್ ಅಂತವರು ಸ್ವಂತ ಖರ್ಚಿನಲ್ಲಿ ರಿಸರ್ಚ್ಗಳನ್ನ ಮಾಡಿ ಕೆಲವು ಪ್ರಿನ್ಸಿಪಲ್ಸ್ ನ ಕೊಟ್ಟಿದ್ದಾರೆ. ಸೊ ಅದ್ರ ಬೇಸ್ ಮೇಲೆ ನಾವು ಭವಿಷ್ಯ ಹೇಳ್ತಾ ಇರುವಂತದ್ದು. ಸೊ ಹಾಗಾಗಿ ಜ್ಯೋತಿಷ ಟೆಕ್ನಿಕಲ್ ಆಗಿ ಹೇಗೆ ವರ್ಕ್ ಮಾಡುತ್ತೆ ಅಂತ ತಿಳ್ಕೊಬೇಕು. ಜೊತೆಯಲ್ಲಿ ಜ್ಯೋತಿಷ ಹತ್ರ ಹೋದಾಗ ನೀವು ಹಿಂದೆ ನಡೆದಿರೋ ಘಟನೆಗಳನ್ನ ನೋಡಿ ಹೇಳಿ ನಿಮ್ಮ ಲಗ್ನವನ್ನ ತಿದ್ದಬೇಕಾಗತ್ತೆ. ಸುಮ್ಮನೆ ನಿಮ್ಮ ರಾಶಿ ಮೇಲೆ ನೀವು ಕೊಟ್ಟಿರೋ ಡೇಟ್ ಆಫ್ ಬರ್ತ್ ಮೇಲೆ ಯಾವ ಕಾರಣಕ್ಕೂ ಹೇಳಬಾರ್ದು. ಅದು ಜ್ಯೋತಿಷ ಅಲ್ಲ. ಇದು ಮೊದಲನೇದು. ಎರಡನೇ, ಪರಿಹಾರಗಳನ್ನ ಹೇಳುವಾಗ ಯೂಶುವಲ್ ಆಗಿ ನಾನು ಹೇಳೋ ಹಾಗೆ ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಹೇಳಿರುವಂತಹ ಪರಿಹಾರಗಳನ್ನ ಹೇಳ್ಬೇಕು. ಅದ್ರಲ್ಲಿ ನಿಮಗೆ ಬಡವರಿಗೆ ಶ್ರೀಮಂತರಿಗೆ ಅಂತ ಭೇದ ಭಾವ ಯಾವುದಿಲ್ಲ, ಎಲ್ಲರಿಗೂ ಸಿಂಪಲ್ ಪರಿಹಾರಗಳನ್ನ ಹೇಳಿದ್ದಾರೆ. ಈಗ ಮಂತ್ರ ಜಪಗಳು, ದಾನಗಳು, ಆಮೇಲೆ ಇನ್ನು ಸಿಂಪಲ್ ಆಗಿರುವಂತಹ ಸ್ತೋತ್ರಗಳನ್ನು ಹೇಳೋದ್ರಿಂದ ಕೂಡ ಕರ್ಮದಲ್ಲಿ ಬದಲಾವಣೆ ಆಗುತ್ತೆ ಅಂತ ಋಷಿಗಳೇ ಹೇಳಿದ್ದಾರೆ. ಸೊ ಇದನ್ನ ಮಾಡೋದ್ರಿಂದ ನಮ್ಮ ಇಡೀ ಜೀವನವನ್ನೇ ಬದಲಾವಣೆ ಮಾಡಕ್ ಸಾಧ್ಯ ಇಲ್ಲದೆ ಇದ್ರು ಸಹ ಕೆಲವು ಘಟನೆಗಳು ಲೈಫಲ್ಲಿ ನ್ಯೂಟ್ರಲ್ ಆಗ್ಬಹುದು. ಇದು ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ತಿಳ್ಕೊಂಡಿದ್ದೀನಿ. ಎಷ್ಟೋ ಜನಕ್ಕೆ ಸಮಸ್ಯೆಗಳು ಬಗೆಹರಿದಿದೆ ತಕ್ಕ ಮಟ್ಟಿಗೆ. ಇಷ್ಟು ನನ್ನ ವಿಷಯಗಳು. ಧನಸ್ಸು ರಾಶಿ. ಈ ಧನಸ್ಸು ರಾಶಿಗೆ ಸಂಬಂಧಪಟ್ಟಂತೆ 2026 ಫೆಬ್ರವರಿ 1ನೇ ತಾರೀಕು ನಂತರ ಒಂದು ವಾರ ಫಲವನ್ನ ನಾವು ನೋಡೋದಾದ್ರೆ, ಧನಸ್ಸು ರಾಶಿಯ ರಾಶಾಧಿಪತಿ ಆಗಿರುವಂತಹ ಗುರುಗ್ರಹ ಸಪ್ತಮ ಭಾವದಲ್ಲಿ ಇರುವಂತದ್ದು ವಿವಾಹಕ್ಕೆ ಕಾರಣನಾಗ್ತಾನೆ. ವಿವಾಹದ ಸಾಧ್ಯತೆ, ಸಂಬಂಧಗಳು ಬರೋ ಸಾಧ್ಯತೆ, ಎಂಗೇಜ್ಮೆಂಟ್ ಆಗೋ ಸಾಧ್ಯತೆ, ಎಲ್ಲ ಒಂದು ಶುಭ ಕಾರ್ಯಗಳಿಗೆ ಸಂಬಂಧಪಟ್ಟಂತ ಸಾಧ್ಯತೆ ಈ ಒಂದು ಧನುಸು ರಾಶಿಯವರಿಗೆ ಇದೆ ಅಂತ ನಾವು ಖಂಡಿತವಾಗ್ಲೂ ಹೇಳ್ಬೋದು. ಧನುಸು ರಾಶಿಗೆ ವಿವಾಹದ ಸಾಧ್ಯತೆ, ಮತ್ತೆ ಕೆಲವು ಸಂದರ್ಭದಲ್ಲಿ ಮದುವೆ ಆಗಿರ್ತಾರೆ, ಏನೋ ಜಗಳ ಮಾಡ್ಕೊಂಡು ದೂರ ಆಗಿರ್ತಾರೆ, ಸೆಪರೇಷನ್ ತನಕ ಬರ್ತಾರೆ. ಮೊದ್ಲು ಹಾಕೋ ಕೇಸೇ ಮೇಂಟೆನೆನ್ಸ್. ಅಲ್ಲಿ ಹೆಣ್ಮಕ್ಳು ಜೀವನಕ್ಕಿಂತ ಏನ್ ಮಾಡ್ತಾರೆ ಅಂತಂದ್ರೆ, ಆ ಹೆಣ್ಮಕ್ಳಿಗೆ ಸರಿಯಾಗಿ ಗೈಡೆನ್ಸ್ ಮಾಡಲ್ಲ. ಭವಿಷ್ಯ ಎಷ್ಟು ದೊಡ್ಡದಿದೆ, ನಾವು ಹೇಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಂತ ಅವ್ರು ತುಂಬಾ ಸಪೋರ್ಟ್ ಮಾಡ್ತಾರೆ ಕೆಲವು ಪೇರೆಂಟ್ಸ್. ಜೊತೆಲಿ ಗಂಡನ ಕಡೆನೂ ತಪ್ಪಿರುತ್ತೆ, ಇಲ್ಲ ಅಂತಲ್ಲ. ಬಟ್ ಏನೋ ಒಂದು ಕಾರಣದಿಂದ ಕೋರ್ಟಿನ ಮೆಟ್ಲು ಹತ್ತು ಬಿಡ್ತಾರೆ. ಬಟ್ ಕಾಂಪ್ರಮೈಸ್ ಅವಕಾಶ ಇದು ಆಗಿರಲ್ಲ. ಅಂತ ಸಂದರ್ಭದಲ್ಲಿ ಇಲ್ಲಿ ಕಾಂಪ್ರಮೈಸ್ ಅವಕಾಶ ಧನುಸು ರಾಶಿಯವರಿಗೆ ಈ ಒಂದು ಟೈಮ್ ಪೀರಿಯಡ್ ಅಲ್ಲಿ ಇದೆ. ಗುರುಗ್ರಹ ವಕ್ರಿ ಆಗಿರುವಂತದ್ದು ಇದೆಲ್ಲದಕ್ಕೂ ಕಾರಣನಾಗ್ತಾನೆ. ಇನ್ನು ಹಣಕಾಸಿಗೆ ಸಂಬಂಧಪಟ್ಟಂತೆ 2ನೇ ಮನೆ ಇರುವಂತಹ ಗ್ರಹಗಳು ಲಾಭವನ್ನ ತಂದ್ಕೊಡ್ಬೋದು. ನೀವು ಹೊಸ ಬಿಸ್ನೆಸ್, ವ್ಯವಹಾರ, ಇನ್ವೆಸ್ಟ್ಮೆಂಟ್ ಏನೋ ಮಾಡಿರ್ತೀರ, ಖಂಡಿತವಾಗ್ಲೂ ನಿಮಗೆ ಲಾಭವನ್ನ ಈ ಗ್ರಹಗಳು ತಂದ್ಕೊಡ್ತವೆ. ಖಂಡಿತವಾಗ್ಲೂ ಶುಕ್ರ ಗ್ರಹದಿಂದ ಕೂಡ, ಕುಜ ಗ್ರಹದಿಂದ, ಎಲ್ಲ ಗ್ರಹಗಳಿಂದ ನಿಮಗೆ ಲಾಭ ಸಿಗುವಂತಹ ಸಾಧ್ಯತೆ ಅತಿ ಹೆಚ್ಚು ಅಂತ ಹೇಳ್ಬೋದು ಇಲ್ಲಿ. ಆಮೇಲೆ ಒಂದೊಂದ್ಸಲ ನೀವು ಎಲ್ಲೋ ಒಂದ್ ಕಡೆ ಹಣ ಸಿಗಾಕೊಂಡಿರುತ್ತೆ, ನಿಮಗೆ ಬಂದಿಲ್ಲ, ಹಣ ಬರ್ಬೋದು, ಪಿತ್ರಾರ್ಜಿತ ಹಣ ಬರ್ಬೋದು, ಸ್ತ್ರೀಧನ ಅಂತಾರೆ, ಮಾತೃಧನ ಅಂತಾರೆ, ಎಲ್ಲ ಹಣ ನಿಮಗೆ ಸಿಗುವಂತ ಸಾಧ್ಯತೆ ಇದೆ. ಎಗೈನ್ ಇದು ಬರ್ತ್ ಚಾರ್ಟ್ ಅಲ್ಲಿ ಕನ್ಫರ್ಮ್ ಆಗ್ಬೇಕು, ಅವಾಗ ಇದು ನಿಮಗೆ ಸಿಗತ್ತೆ. ಜೊತೆಲಿ 3ನೇ ಮನೆ ರಾಹು ಇರುವಂತದ್ದು ಅಣ್ಣ ತಮ್ಮದ್ರ ಮಧ್ಯೆ ಕಿರಿಕಿರಿ, ಎಸ್ಪೆಷಲಿ ಯಂಗರ್ ಸಿಬ್ಲಿಂಗ್ಸ್ ಇಂದ ಕಿರಿಕಿರಿಗಳಾಗೋ ಸಾಧ್ಯತೆ, ಟೆನ್ಷನ್ ಸಾಧ್ಯತೆ, ಆಸ್ತಿ ಪಾಸ್ತಿ ಗಲಾಟೆ ಆಗೋ ಸಾಧ್ಯತೆ ಇರುತ್ತೆ. ಚತುರ್ಥದಲ್ಲಿ ಶನಿ ಇರುವಂತದ್ದು ನಿಮಗೆ ಪ್ರಾಪರ್ಟಿ ಖರೀದಿಗೆ ಬಹಳ ಒಳ್ಳೆಯದು. ಹೇಗೆ ನೀವು ಪ್ರಾಪರ್ಟಿ ಖರೀದಿ ಮಾಡೋ ಸಾಧ್ಯತೆ, ತಗೊಳ್ಳೋ ಸಾಧ್ಯತೆ, ಅಥವಾ ಮಾರಾಟಕ್ಕೆ ಇಟ್ಟಿದ್ರೆ ಮಾರಾಟ ಆಗೋ ಸಾಧ್ಯತೆ, ಇವೆಲ್ಲ ಕೂಡ ನಿಮಗೆ ಉಂಟಾಗುತ್ತೆ. ಆಮೇಲೆ ನವಮ ಭಾವದಲ್ಲಿರುವಂತಹ ಕೇತು ಗ್ರಹದಿಂದ ಯಾವುದೋ ಒಂದು ಎತ್ತರದಲ್ಲಿರುವಂತಹ ಶುಭ ಕ್ಷೇತ್ರಕ್ಕೆ ನೀವು ಹೋಗೋ ಸಾಧ್ಯತೆ ಇರುತ್ತೆ. ಎಷ್ಟೋ ದಿನದಿಂದ ಹೋಗ್ಬೇಕು ಅನ್ಕೊಂಡಿರ್ತೀರ ಟೆಂಪಲ್. ಆಮೇಲೆ ಏನಂತಾರೆ ಅಂದ್ರೆ, ಟೂರಿಸ್ಟ್ ಪ್ಲೇಸ್ ಅಂದಾಗ ಭಾರತದಲ್ಲಿ ಇರೋದೇ ದೇವಸ್ಥಾನಗಳು.
ಈ ನನ್ನೇ ಯಾರಾದ್ರೂ ನೀವು ಎಲ್ಲಿ ಹೋಗ್ಬೇಕು ಅನ್ಕೊಂತೀರಾ ಅಂದ್ರೆ ನಮ್ಗೆ ದೇವಸ್ಥಾನ ಬಿಟ್ಟರೆ ಬೇರೆ ನೋಡೋ ಇಂಟ್ರೆಸ್ಟೇ ಬರಲ್ಲ. ಅದು ಪ್ರತಿಯೊಬ್ಬ ಭಾರತೀಯಂದು ಅದು ಅದು ಮನಸ್ಸಲ್ಲಿ ಅದು ಇದ್ದೇ ಇರುತ್ತೆ. ಸೊ ಈ ಪುಣ್ಯಕ್ಷೇತ್ರಕ್ಕೆ ಕೊಟ್ಟಿರಲ್ಲ ಆ ಒಂದು ಪುಣ್ಯಕ್ಷೇತ್ರಕ್ಕೆ ನೀವು ಹೋಗೋ ಸಾಧ್ಯತೆ ಅತಿ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಇದು ಬಂದು ಧನಸ್ಸು ರಾಶಿಯವರ ಫಲ. ಜ್ಯೋತಿಷ್ಯದಲ್ಲಿ ಬಹಳಷ್ಟು ಜನಕ್ಕೆ ಕನ್ಫ್ಯೂಷನ್ಸ್ ಇದೆ. ಹಾಗಾಗಿ ನಾನು ಯಾವಾಗಲೂ ಇಂಟ್ರಡಕ್ಷನ್ ಹೇಳ್ತಾ ಇರ್ತೀನಿ, ಜ್ಯೋತಿಷ್ ಹತ್ರ ಹೋಗ್ಬೇಕಾದ್ರೆ ಸರಿಯಾಗಿ ತಿಳ್ಕೊಂಡು ಹೋಗಿ ಅವ್ರ ಬಗ್ಗೆ ಏನು ಓದಿದ್ದಾರೆ ಏನು ಅಂತೇಳಿ. ಸೊ ಇಲ್ಲಿ ಮುಖ್ಯವಾಗಿ ಜಾತಕವನ್ನ ತುಂಬಾ ತರದಲ್ಲಿ ನಾವು ಅನಲೈಸ್ ಮಾಡ್ಬೇಕಾಗತ್ತೆ. ರಾಶಿ ಚಾರ್ಟ್ ಬೇರೆ, ನವಾಂಶ ಬೇರೆ, ಉದ್ಯೋಗ ನೋಡ್ಬೇಕಾದ್ರೆ ದಶಾಂಶ ನೋಡ್ಬೇಕು. ಇದ್ರ ಜೊತೆಯಲ್ಲಿ ನಾನೇನ್ ಮಾಡ್ತೀನಿ ಅಂದ್ರೆ ಹಸ್ತರೇಖೆಗಳು ಅದಕ್ಕೆ ಮ್ಯಾಚ್ ಮಾಡ್ತೀನಿ. ನನ್ನ ಪ್ರಿಡಿಕ್ಷನ್ ಕ್ಲಿಯರ್ ಆಗಿರ್ಲಿ ಅಂದಿಲ್ಲ. ಹಸ್ತರೇಖೆಗಳಲ್ಲಿ ಟೈಮ್ ಪೀರಿಯಡ್, ಜಾತಕದಲ್ಲಿ ಟೈಮ್ ಪೀರಿಯಡ್, ಪ್ರಶ್ನೆ ಶಾಸ್ತ್ರ ನೋಡಿ, ಈ ಮೂರನ್ನು ನಾವು ಕಂಬೈನ್ ಮಾಡಿದಾಗ ಈ ಘಟನೆ ನಡೆಯುತ್ತೆ ಅನ್ನೋದಕ್ಕೆ ನಮಗೆ 90% ನಮಗೆ ಇಂಡಿಕೇಶನ್ ಸಿಗುತ್ತೆ. ಆ ಬಗೆಯಲ್ಲಿ ಸೈಂಟಿಫಿಕ್ ಆಗಿ ಮ್ಯಾಚ್ ಮಾಡ್ಬೇಕು. ಇದನ್ನ ಕೆಲವರು ಜಾತಕನ 10 ನಿಮಿಷದಲ್ಲೇ ಇಡೀ ಮನೆಯವರೆಲ್ಲ ಹೇಳ್ತಿರ್ತಾರೆ. ಅದನ್ನ ಯಾವ ಕಾರಣ ನಂಬಬೇಡಿ. ಜಾತಕ ನೋಡೋಕೆ ಟೈಮ್ ಹಿಡಿಯುತ್ತೆ. ಅದು ಟೈಮ್ಗೆ ಆ ತಾಳ್ಮೆ ಕೇಳೋರ್ಗೂ ಇರಬೇಕು. ಜ್ಯೋತಿಷಿಗೆ ನೀವು ಟೈಮ್ ಕೊಡಬೇಕು. ನನಗೆ ಹೇಳ್ತಿರ್ತಾರೆ, ಸರ್ ನೀವು ಇಷ್ಟೆಲ್ಲ ನೀವು ಅಡ್ವರ್ಟೈಸ್ಮೆಂಟ್ ಮಾಡ್ತಿದ್ದೀರಾ, ನಿಮಗೆ ತುಂಬಾ ದುಡ್ಡು ಸಿಗಲಿ ಅಂತ ನೀವು ಮಾಡ್ತಿದ್ದೀರಾ ಅಂತಾರೆ. ನಾನು ಒಂದ್ ದಿನಕ್ಕೆ 10 ಜನಕ್ಕೂ ಕನ್ಸಲ್ಟೇಷನ್ ಕೊಡೋಕ್ಕಾಗಲ್ಲ. ಭಾರತದಲ್ಲಿರೋ ಜನಸಂಖ್ಯೆ ಎಷ್ಟು, ನಾನು ಎಲ್ರಿಗೂ ಕನ್ಸಲ್ಟೇಷನ್ ಕೊಡೋಕ್ಕಾಗಲ್ಲ. ಇದೇನಂದ್ರೆ ನಾವು ಲಿಮಿಟೆಡ್ ಜನಗಳಿಗೆ ಲಿಮಿಟೆಡ್ ಜಾತಕಗಳನ್ನ ಮಾತ್ರ ನೋಡಬಹುದು. ಹಾಗಾಗಿ ಇದು ಬಿಸ್ನೆಸ್ ಪರ್ಪಸ್ಸಿಗಲ್ಲ, ಒಂದು ಒಳ್ಳೆಯ ವಿಷಯಗಳು ತಿಳಿಸೋಣ ಅಂತೇಳಿ ಅಷ್ಟೇ. ಇದಕ್ಕೋಸ್ಕರ ನೀವು ಭೈರವಿ ಅಷ್ಟೊಂದು ಸಂಪರ್ಕ ಮಾಡಿದ್ರೆ ನಿಮಗೆ ಜಾತಕವನ್ನು ಈ ಬಗೆಯಲ್ಲಿ ನೋಡಿ ನಾನು ಮಾತಾಡ್ತೀನಿ. ನಮಸ್ಕಾರ.